ಮೆಟ್ರೋದಲ್ಲಿ ಮಹಿಳೆಯೊಂದಿಗೆ ವ್ಯಕ್ತಿಯೊಬ್ಬ ಅನುಚಿತವಾಗಿ ನಡೆದುಕೊಂಡಿರತಕ್ಕಂಥ ಘಟನೆ ನಡೆದಿದೆ. ಗುಂಪಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಮೈಕೈ ಮುಟ್ಟಿ ಏನೋ ಅವನು ಅಸಭ್ಯವಾಗಿ ವರ್ತನೆ ಮಾಡಿದ್ದಾನೆ. ತಕ್ಷಣ ಆಕೆ ಕೂಗ್ಕೊಂಡು ಕಿರ್ಚ್ಕೊಂಡು ನಂತರ ಅವನ ಕಪಾಳಕ್ಕೆ ಹೊಡೆದು ಎಲ್ಲ ಮಾಡಿದ್ದಾಳೆ. ಅದಾದ ನಂತರ ಮುಂದಿನ ನಿಲ್ದಾಣದಲ್ಲಿ ಆಕೆ ಇಳ್ಕೊಂಡು ಹೋಗಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಪದೇ ಪದೇ ಮೆಟ್ರೋದಲ್ಲಿ ಈ ಥರದ ಘಟನಾವಳಿಗಳು ನಡೀತಾ ಇದೆ. ಮೆಟ್ರೋದಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಇಲ್ವಾ ಅಂತ. ಬಟ್ ಪ್ರತಿಯೊಂದು ಬೋಗಿಗೂ ಕೂಡ ನೀವು ಪೊಲೀಸರನ್ನ ನಿಯೋಜನೆ ಮಾಡೋಕ್ಕಾಗಲ್ಲ. ಗುಂಪಲ್ ಗೋವಿಂದ ಅಂತ ಯಾರೋ ಈ ಥರ ಮಾಡ್ತಾರೆ. ಬಟ್ ಅದು ಯಾರು ಏನು ಎತ್ತ. ಆಮೇಲೆ ಮೆಟ್ರೋದಲ್ಲಿ ಪ್ರತಿ ಬೋಗಿಗೂ ಕೂಡ CCTVಗಳನ್ನು ಅಳವಡಿಸಬೇಕು. ಅದರ ಮುಖಾಂತರ ಇಂಥ ಕೆಲವೊಂದು ಕೆಲಸಗಳನ್ನ ತಡೆಗಟ್ಟಬೇಕು ಅಂತಕ್ಕಂಥ ಆಗ್ರಹ ಕೇಳಿಬಂದಿದೆ. ಕೊನೆಗೆ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಮೆಟ್ರೋದಲ್ಲಿ ಮಹಿಳೆಯೊಂದಿಗೆ ಅನುಚಿತವಾಗಿ ವರ್ತನೆ, ಮೆಟ್ರೋದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ನಡೆದಿರ್ತಕ್ಕಂಥ ಘಟನೆ. ಗುಂಪಿನಲ್ಲಿದ್ದ ವೇಳೆ ಮಹಿಳೆಯ ಮೈಕೈ ಮುಟ್ಟಿ ವ್ಯಕ್ತಿಯೊಬ್ಬ ಅಸಭ್ಯವಾಗಿ ವರ್ತಿಸಿದ್ದಾನೆ. ಆತನ ವರ್ತನೆಗೆ ಕಿರ್ಚಾಡಿದ ಮಹಿಳೆ ಕಪಾಳ ಮೋಕ್ಷ ಮಾಡಿ ತೆರಳಿದ್ದಾಳೆ ಅಂತಕ್ಕಂಥದ್ದು ಈಗ ಗೊತ್ತಾಗಿದೆ. ಅದಾದ ನಂತರ ಉಪ್ಪಾರಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿರೋದು. ಆಕೆ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರಾ ಇಲ್ವಾ ಈ ವಿಚಾರವಾಗಿ, ಅದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಫಿಕೇಶನ್ ಬೇಕು.